ಮರಯ್ಯ. ಬಿಸಿಲು ಇವತ್ತು ಸುಮಾರಾಗಿ ಬೀಳ್ತಾ ಇದ್ದಪ್ಪ. ಬಿದ್ದರೆ ಸಾಕು. ಎಲ್ಲನೂ ಹಾಕಿದ್ದೀನಿ ಸೌದೆಯ ನೀಟಾಗಿ ಒಣಿಕಂದ್ರೆ ಆಯ್ತೈತೆ. ಇಲ್ಲ ಅಂದರೆ ಸಾನೇ ಕಷ್ಟ ಆಯ್ತೈತಪ್ಪ. ಮಳೆ ಬಂದರೂ ಕಷ್ಟ, ಮಳೆ ಇಲ್ಲ ಅಂದರೂ ಕಷ್ಟ. ಅದೇನೋ ಅಂದಂಗೆ ಆಯ್ತೈತೆ ಜೀವ. ಯಾರಾದರೂ ಅನುಸರಿಸ್ಕೊಂಡು ಮಾಡಿಕೊಡೋರಿದ್ದರೆ ನಮ್ಮಂಥ ಜೀವಗಳಿಗೆ ಎಷ್ಟು ಆರಾಮ ಅನಿಸ್ತೈತೆ ಅಲ್ವಾ? ಇನ್ನೂ ಇದ್ದಪ್ಪ ಇತ್ಲಲ್ಲಿ ಕುರಂಬಟ್ಲು ಮತ್ತು ಇವು ಗರಿ ಅವೆಲ್ಲ ತಂದು ಒಣಗಾಕ್ಬೇಕಿತ್ತು ಕಣು. ಅದರಲ್ಲೂ ಹುಳ ಉಪ್ಪೆ ಅಂತ ಅದು ಇದು ಅಂತ ಸೇರ್ಕೊಂಡ್ಬಿಡ್ತದೆ. ಅಯ್ಯೋ ಹೋಗತ್ತೆ. ಸದ್ಯಕ್ಕೆ ಇವೇ ಸಾಕು. ಒಂದೆರಡು ಗರಿನ ಎತ್ತು ಒಳಗಡೆ ಇಟ್ಟಿವಿ ನೀಟಾಗಿ. ಪುಟಕ ಏನು ಮಾಡ್ತಿದ್ದೋ ಏನೋ, ಕೊಡುತ್ತೋ ಕೊಡಲ್ವೋ, ನನ್ನ ಗ್ರಾಚಾರಕ್ಕೆ ಇಷ್ಟ ಆಗ ಹೋಗತ್ತೆ. ಪುಟಕ ಸೌದೆಗಿದೆ ಒಣೆ ಹಾಕಿರಂಗ ಅವಳೆ ತಾನೇ ಪಾಪ ಒಬ್ಳೆ ಸಾನೆ ಕಷ್ಟಪಡ್ತಾಳೆ ಕಣ್ತಗೋವ. ನಮ್ಮ ಕೈಲೂ ಆಗಕ್ಕಿಲ್ಲ. ಗಂಡ ಹೆಂಡ್ತಿರತ್ತೆ ತಾನದು ಹಿಂಗೆ ಜೀವನ ನಡೆಸ್ಕೊಂಡು ಹೋಯ್ತವ್ರು ದೇವ್ರನ್ನೇ ಬಲ್ಲ. ನಮಗೆ ಅವರಂತೆ ಇವರಂತೆ ಮಕ್ಕಳಂತೆ ಮರಿಯಂತೆ ಎಲ್ಲ ಇದ್ದು ಸಂಸಾರ ನೀಗ್ಸೋದೇ ಕಷ್ಟ. ಇವ್ರಂಗೆ ಇಬ್ರು ಇದ್ರೂ ಚಂದ ಅನ್ಸ್ಬಿಡ್ತೈತೆ ಕಣೋ ಜೀವ. ನೆನ್ನೆಲ್ಲ 2 ದಿನದಂಗೆ ಬಿಟ್ಟು ಬಿಡ್ದಂಗೆ ಮಳೆ ಬಂದು ಹೋಗೈತೆ. ಇನ್ನೇನು ಮಾಡ್ತಾಳೆ? ಎಲ್ಲ ಹೊಟ್ಟೆ ಒಳಗೆ ಇಟ್ಟಿದ್ಲೇನು ಅಲ್ಲೂ ನೆಂದವೆ. ಹೇಳಿದೀನಿ ಒಂದು ಗೂಡು ಮಾಡಿ ಸಾಕೋತೆಗೆ, ಇನ್ನೇನು ಮಾಡೋಕ್ಕದ್ದು ಅಂತ. ಗೂಡು ಮಾಡಿ ಸಾಕಿದ್ರೆ ಹುಳ ಹುಟ್ಟಿಸ್ತಾ ಇದ್ದಿರ್ತವೆ ಕಲೆ ಬಂದು ಸೇರ್ಕೊತವೆ. ಅದೆಲ್ಲ ಮಾಡೋಕ್ಕಾಗಕ್ಕಿಲ್ಲ. ಮತ್ತೆ ಅಲ್ಲಿಂದ ಇಲ್ಲಿಂದಲಿಗೆ ಅಂತ ಸರ್ಕಸ್ ಮಾಡ್ಬೇಕಾಯ್ತೈತೆ. ಸುಮ್ಮನೆ ಇರು ಅಂತ ನನಗೆ ಬೈದ್ಲು. ಅಯ್ಯೋ ಹೋಗಪ್ಪ. ಯಾರೋ ಕೂಗ್ದಂಗಾಯ್ತಲ್ಲ. ಯಾರೋ ಕಾಣತಡಿ, ಹೋಗಿ ಈಚೆ ಹೋಗಿ ನೋಡ್ತೀನಿ. ಇದೇನಮ್ಮಿ ಕೆಂಪಿ ಇತ್ತು ಬಂದ್ಬಿಟ್ಟಿದ್ದಲ್ಲ. ಮೇ ಕೆಂಪಿ ಇದ್ಯಾಕಮ್ಮಿ ಏನಮ್ಮಿ ಯೋಚನೆ ಮಾಡ್ತಿದ್ದಿಲ್ಲ? ವಾ ಬಂದ ಪುಟವ. ನಾನು ಕೂಗಿ ಸಾಕಾಯ್ತು. ಬೂಡೊತ್ತೆಗೆ ಅಂದ್ಬಿಟ್ಟು ಇಲ್ಲೇ ಸೌದೆ ಪುಳ್ಳೆ ನೋಡ್ತಾ ನಿಂತಿದ್ದೆ. ಇದ್ಯಾಕೆ ಒಳಗಡೆ ಎತ್ತಿಟ್ಟಿದ್ದ? ಇವಾಗ ಒಂಚೂರು ಬಿಸಿಲು ಕಾಣಿಸ್ತೈತೆ ಅಂತ ಈಚೆಗೆ ಹಾಕಿದ್ಯಾ? ಅಯ್ಯ ಇನ್ನೇನು ಮಾಡೋಣಮ್ಮಿ, ತೆಗೆ. ನನಗೂ ಮಾಡಿ ಸಾಕಾಗಿ ಹೋಗೋದೆ. ಯಾಕೆ ಹೇಳ್ತೀಯ? ನಿಮ್ಮ ಜೀವನಗಳೇ ಉತ್ತಮ ಅನ್ಸುತ್ತೆ ಕಣೆ. ಏನು ತೆಗಬೇಕು? ನಾನು ಅಥವಾ ಅಜ್ಜ ಇಬ್ರು ಸಾಯ್ಬೇಕು. ಪಾಪ ಪ್ರವೀಣ ಬಂದು ಮೊನ್ನೆ ಅವನೇ ಮತ್ತೆ ಪದ್ದಿನೂ ಬಂದು ಎಲ್ಲ ಎತ್ತಿಕ್ಬಿಟ್ಟು ಹೋದ್ರು ಕಣೆ. ಇನ್ನೇನು ಮತ್ತೆ ಇಬ್ಬರಿಗೆ ಪೂಪುನ ಪಳ್ಳೆಗಳೆಲ್ಲ ಹುಡಿಕೊಂಬರ್ದಂಗೆ ನಾವು. ಅಯ್ಯೋ ಇದ್ದಾಗ ಅನ್ಸರ್ಸ್ಕೊ ಹೋಗ್ಬೇಕು. ಅದಕ್ಕೆ ನೋಡು ಎಲ್ಲ ನಿಂದೋಗ್ಬಿಟ್ಟಿತ್ತು. ಇನ್ನೇನು ಅದಕ್ಕೆ ಆದಂಗಾಗ್ಲಿ ಅಂದ್ಬಿಟ್ಟು ನಾನೇ ಒಂದೊಂದು ಎಡೆಡೆ ಅಂತ ಈಚೆ ತಂಗ ಹಾಕಿದೆ ಬಿಸಿಲಿಗೆ ಒಣಿಕೊಂಡವೆ. ಇನ್ನು ಯಾವಾಗ ಬದ್ದೋ ಮಳೆ ಅದು ಯಾವಾಗ ಹೋಯ್ತು. ಹಿಂಗೋಗಿ ಹಿಂಗೇನಾರ ಮಾಡ್ಬಿಟ್ಟು ಬರೋಷ್ಟಲ್ಲಿ ತಗ ಆಲ ಮೋಡ ಮುಚ್ಕೊಂಡಿರ್ತೈತೆ. ತಿರ್ಗಾ ಗಡಿ ಬಿಡಿಲಿ ಎತ್ಕೊಂಡು ಬಿತ್ಕೊಂಡು ಒದ್ದಾಡ್ಕೊಂಡು ಎತ್ಕೊಂಡು ಒಳಗೆ ಹಾಕೋಬೇಕು. ಹಂಗಾಗೈತೆ ನನ್ನ ಜೀವನ. ಯಾಕೆ ಹೇಳಿ ಸುಮ್ಮನಿರು. ನಿಮ್ಮ ಜೀವನನೇ ಎಷ್ಟು ಚೆನ್ನಾಗಿರುತ್ತೆ. ಅಯ್ಯೋ ನಮ್ಮ ಜೀವನಕ್ಕೆ ಏನಾರ ಹಾಕ್ಬೇಕು ಆಟೆಯ. ಪುಟ್ಟವ ಸುಮ್ಕೆ ಇರು. ನಿಮ್ದೇ ನೆಮ್ಮದಿ ಜೀವ. ಹೆಂಗೋತೆಗೆ ನೀನು ನಿನ್ ಗಂಡ ಆರಾಮಾಗಿದ್ದೀರ. ನಮಗೆ ಮಕ್ಕಳು ಸಂಸಾರ ಅತ್ತೆ ಮಾವ ಎಲ್ಲರೂ ಅವರು ನೋಡ್ಕೊಂಡು ಅವ್ರನ್ನ ಅನುಸರಿಸ್ಕೊಂಡು ಹೋಗೋಷ್ಟಲ್ಲಿ ನಮ್ಮ ಜೀವ ಮ್ಯಾಕ್ ಹೋಗಿ ಕೆಳಗೆ ಬಂದಂಗೆ ಆಯ್ತೈತೆ. ಯಾಕೆ ಹೇಳಿಯ ಪುಟ್ಟವ ನಮ್ಮ ಜೀವನನ? ನಿನ್ ಬಾಯಿಗಿಟ್ಟಾಕ ಅದ್ಯಾಕಮ್ಮಿ ಹಂಗಂದಿಲ್ಲ? ಹಂಗೆಲ್ಲ ಮಾತಾಡ್ಬಾರ್ದು. ಬುದ್ಧಿ ಇಲ್ದಿರೋ ಥರ ಮಾತಾಡ್ಬೇಡ ಕಣಮಿ ನೀನು. ಅದ್ರ ಕಷ್ಟ ಅನುಭವಿಸ್ತಿರೋರು ನನಗೊತ್ತು ಕಣಮಿ. ಸಂಸಾರ ದೊಡ್ಡ ಸಂಸಾರ ಇಲ್ಲ ಅಂತ ನಾನು ಕೊರಗ್ತೀನಿ. ಇವಾಗ ನೋಡು ಮಳೆ ಬಂದಾಗ ಪ್ರವೀಣ ಪದ್ದಿ ಇಲ್ಲ ಅಂದ್ರೆ ನಮ್ಗೆ ಯಾರವ ಆಯ್ತಾರೆ? ಅದು ಈ ವಯಸ್ಸಲ್ಲಿ ಬೇಡ ಕಣೆ. ತುಂಬಿದ ಸಂಸಾರನೇ ಚಂದ ಕಣೆ. ಏನಾದ್ರೂ ಒಂದು ಕಲ್ಲ ಆಗಿ ಬರ್ತಾರೆ. ಮುನ್ಸ್ಕೊಂಡ್ರು ಪನ್ಸ್ಕೊಂಡ್ರು ಸರಿ. ದುಡ್ಡಿಲ್ಲ ಅನ್ನೋದು ಬಿಟ್ರೆ ಮಿಕ್ಕಿದ್ದೆಲ್ಲ ಇದ್ದೇ ಇರ್ತೈತೆ ಕಣೆ. ದುಡ್ಡೇ ಇಲ್ಲ ಅಂದ್ರೆ ಯಾವ ಸಂಸಾರನೂ ಇಲ್ಲ ಪುಟ್ಟವ. ಎಲ್ಲ ಸಂಸಾರನ ಹಾಳಾಯ್ತದೆ. ಎಲ್ಲ ಈಗಿನ ಕಾಲದಲ್ಲಿ ದುಡ್ಡಿನ ಮೇಲೆ ನಿಂತಿರೋದು. ಪ್ರೀತಿ ಬಾಂಧವ್ಯಕ್ಕೆ ಬೆಲೆ ಇಲ್ಲ ಪುಟ್ಟವ, ಬೆಲೆ ಇಲ್ಲ. ಇದ್ಯಾಕೆ ಹೆಂಗೆಂಗೋ ಏನೇನೋ ಮಾತಾಡ್ತಿದ್ಯಲ್ಲ? ಮನೇಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಥವಾ ಏನ್ ಕತೆ? ಏನಾಯ್ತಂತ ಹೇಳು. ಬೇಡ ಪಾಪ ಮೊದ್ಲೇ ಪುಟ್ಟವ. ಗಂಡ ಹೆಂಡತಿ ಇಬ್ಬರೇ ಇರೋದು. ನಾನೆಂತ ಪಾಪಿ ನೋಡು. ಇವಳ ಹತ್ರ ಎಲ್ಲಿ ಬತ್ತು ಆಟೊಂದು ದುಡ್ಡು. ಏನೋ 1-2 ಸಲ ಚಂದ. ಅವಳೇನೋ ಸಂಘಕ್ಕೆ ದುಡ್ಡು ಇಸ್ಕೊಟ್ಲು ಅಂದ್ರೆ ಪುನಃ ಇರ್ತೈತಾ? ಗಂಡ ಹೆಂಡತಿ ಜೀವನ ನಡೀತದೆ. ಅಯ್ಯೋ ಸುಮ್ಕಿರು. ನಾನು ಕೇಳೋದೆಲ್ಲ ಚೆನ್ನಾಗಿರಕ್ಕಿಲ್ಲ. ಇದ್ಯಾಕೆ ಹಿಂಗೆ ನಿಂತಿದ್ಯಲ್ಲ? ಅದೇನಂತ ಒಂಚೂರು ಹೇಳ್ಬಾರ್ದೆ? ನಾನೇನು ಬ್ಯಾರೆ ಅವಳೆ ಏನಮ್ಮಿ? ಓಹೋ ಕೆಂಪಿನೂ ಬಂದ್ಬಿಟ್ಟವಳೆ. ಮೇ ಕೆಂಪಿ ಇದೇನಮ್ಮಿ ಬಂದ್ಬಿಟ್ಟಿದ್ಯಲ್ಲ? ನಾನು ನಿಮ್ಮ ಮಟ್ಟಿ ತಕ್ಕುಟ್ಟೆ ಹುಡ್ಕೋ ಹೋದ್ರೆ ನೀನು ಇತ್ಲ ಕಡೆ ಬಂದಿದೆಯಲ್ಲ. ಓ ಪದ್ದಿ ಬಂದ ಬಾ ಕುತ್ಕೋ ಬಾ. ಇದ್ಯಾಕಲೇ ಹೆಂಗ್ ನಿಂತಿದ್ಯಲ್ಲ ಮುಖ ಹಿಂಗ್ ಮಾಡ್ಕೊಂಡು? ನಾನು ಆಟೋದಿಂದ ಕೇಳ್ತಾನೆ ಇದ್ದೀನಿ ಅದ್ಯಾಕೆ ಏನು ಅಂತ. ಏನೋ ಆಗೈತೆ ಕಣೆ. ಏನು ಹೇಳ್ತಾನೆ ಇಲ್ಲ ನೋಡಿ ಇವಳ. ಅಯ್ಯೋ ಪುಟ್ಟವ ಏನಿಲ್ಲ, ಒಂಚೂರು ಮನೆ ಕಡೆ ಬೇಜಾರಾಯ್ತು ಅದಕ್ಕೆ ನೋಡುವ ಅಂತ ಬಂದೆ. ಇನ್ನೇನಿಲ್ಲ ಬಿಡು ಪುಟ್ಟವ. ಇವಳು ನೋಡಿದ್ರೆ ಯಾರು ಬೇಕಾದ್ರೂ ಕಂಡಿಡಿಬೋದು ಏನು ಆಗೈತೆ ಅಂತ.
ಅದೇನೊಂಚೂರು ದಿಟ್ಟ ಹೇಳು. ಆ ಹಿಂಗಿದ್ರೆ ಹೆಂಗೆ ಅಂತ ಹೇಳ ಮಗ. ಅದೇನು ಅಂತ ನಮ್ ಕೈಲಾದ್ರೆ ನಾವು ಮಾಡ್ಕೊಡ್ತೀವಿ. ಮಾಡ್ಕೊಡ್ದಿರೋ ಹಿಂಗ್ಸ್ರ ನಾವು ಆ ಬರೀ ಪದ್ದಿಗೆ ಮಾಡ್ತೀನಿ ಅಂತ ಏನು ತಿಳ್ಕೊಬ್ರೆ ನೀನು. ನೀನು ನನ್ನ ಮಗಳಿದ್ದಂಗೆ ಅದೇನಂತ ಒಂಚೂರು ಹೇಳು ಅಲ್ಲ, ಮಾಡ್ಕೊಡುಮ. ಅಯ್ಯೋ ಹಿಂಗಿದ್ರೆ ಹೆಂಗೆ ನೀನು? ಹಂಗೇನಿಲ್ಲ ಬಿಡ್ರಿ. ಒಂಚೂರು ಹೊಟ್ಟೆ ಹಸಿದೈತೆ, ಏನಾರ ಹಾಕ ತಗೋ ಬರೋಗು. ಅಯ್ಯ ನೀನ್ ಬಾಯಿಗಿಟ್ಟಾಕ ನನ್ಗೆ ಗೊತ್ತಾಗಲ್ವೇ ನೀನು ಹೆಂಗೆ ಅಂತ. ಹೊಟ್ಟೆ ಹಸ್ಕೊಂಡು ಇದ್ದು ಬಿಡ್ತೀಯ ಬೇಕಾದ್ರೆ ಒಂದೆರಡು ದಿನ. ನಾಟಕಗಳು ಆಡ್ಬೇಡ ನೀನು. ಅದೇನಂತ ಒಂಚೂರು ಹೇಳಿದ್ರೆ ಸರಿ. ಬರೀ ಹೊಟ್ಟೆ ಹಸಿತೈತಾ ಇಲ್ಲ ಏನಾರ ಬೇರೆ ಏನಾಯ್ತಾ ಹೇಳು. ನಮ್ಗಳ ಮನೆ ಕಷ್ಟ ಬೇರೆನಾ ನಿಮ್ಗಳ ಮನೆ ಕಷ್ಟ ಬೇರೆನಾ? ಒಂದೇ ಊರಾರಾಗಿ ಒಂದೇ ಅಕ್ಕಪಕ್ಕ ಮನೆಗಳಾಗಿ ಸಹಾಯ ಮಾಡಿಲ್ಲ ಅಂದ್ರೆ ಏನು ಆಗಕ್ಕಿಲ್ಲ. ನಾನು ಅಕ್ಕನೋ ತಂಗಿನೋ ಅನ್ಕೊಂಡು ಇದ್ದಂಗೆ ಇದ್ದೀನಿ. ಇಲ್ಲ ಅದೇನು ಅಂತ ಹೇಳು. ಇಲ್ಲ ಅಂದ್ರೆ ಕಡ್ಡಿ ತುಂಡು ಮಾಡ್ದಂಗೆ ನೀನ್ ಹೇಳಂಗಿಲ್ಲ ಅಂದ್ರೆ ಹಂಗೆ ಹೋಗ್ಬಿಡ್ತಿಗೆ. ಹೌದೌದು, ಪದ್ಯ ಹೇಳ್ತಿರೋದು ದಿಟನೆಯ. ಕಡ್ಡಿ ತುಂಡು ಮಾಡ್ದಂಗೆ ಇರ್ಬೇಕು ನಿಮ್ಗೆ. ಅದೇನಂತ ಹೇಳು ಹೇಳು ಅಂತ ಹೇಳ್ತಾನೆ ಇದ್ದೀನಿ. ಅದೇನಾರು ಹೇಳಿ ನೀನು. ನಾನು ಏನಂತ ಹೇಳಿ ಪುಟ್ಟವ, ಮನೇಲಿ ಅಷ್ಟು ದುಡ್ಡು ಇಟ್ಟಿದ್ನ. ಮನೆ ಹೋಗಿ ನನ್ನ ಗಂಡ ಜೂಜಾಡಿ ಕಳೆದು ಬಿಟ್ಟು ಬಂದವನೆ. ಇನ್ನೇನು ಬಿದ್ನ ತರಬೇಕು ಗದ್ದೆ ಗದ್ದೆಗೆ ಅಂತ ಬಿದ್ದ ತರಿಸಿ ನಾಟಿ ಮಾಡಿಸಿ ಹೆಂಗೋ ಬೆಳೆ ಈ ಸಲ ಈ ವರ್ಷ ಚೆನ್ನಾಗಿ ಫಲ ಕೊಟ್ರೆ ಸಾಕು. ಜೀವನ ಹೆಂಗೋ ನಡೀತೈತೆ. ಹೆಂಗಿದ್ರು ಮಳೆರಾಯ ಬದ್ದವನೆ. ಹೆಂಗೋ ನನ್ನ ಜೀವನ ನಡೆಸ್ತದೆ ಅಂತ ಆಸೆ ಪಟ್ರೆ ನನ್ನ ಗಂಡ ಹೋಗಿ ನನ್ನ ಜೂಜಾಡ್ಕ ಬಂದವನೆಲ್ಲ. ಇನ್ನೆಲ್ಲಿಂದ ಬಿತ್ತನೆ ತರಿಸೋದು? ಇನ್ನೆಂಗೆ ಅವೆಲ್ಲ ಮಾಡಕ್ಕೆ ಬರವು? ನಾಟಿ ಇನ್ನೆಲ್ಲಿಂದ ಮಾಡ್ತಾನೆ? ಅಯ್ಯೋ ದೇವ್ರೆ, ಅದಕ್ಕೆ ಹೊಟ್ಟೆ ಎಲ್ಲ ಚುರುಕಂತೈತೆ. ನಿನ್ನೆಯಿಂದ ತಲೆ ದಿಮ್ಮಂತೈತೆ. ಇದನ್ನ ನಮ್ಮ ಅತ್ತೆವನಿಗೂ ಹೇಳಕ್ಕಾಗಲ್ಲ, ನಮ್ಮ ಮಾವನಿಗಂತೂ ಮೊದ್ಲೇ ಹೇಳಕ್ಕಾಗಲ್ಲ. ಇನ್ನು ಅವನು ಮಕ್ಳು ಮರಿ ನೋಡ್ತವೆ ಅನ್ಬಿಟ್ಟು ಬಾಯನ್ನ ಮುಚ್ಕೊಂಡಿದ್ದೀನಿ. ಯಾರಿಗೆ ಹೇಳ್ಕೊಳ್ಳಿ ನನ್ ಕಷ್ಟವ. ಮುಟ್ಟಕ್ಕಿಲ್ಲ ಕಡೆ ಮುಟ್ಟಕ್ಕಿಲ್ಲ ಅಂತಾನೆ. ಇನ್ನೊಂದು ಸ್ವಲ್ಪ ನಾನು ಹಿಂಗ್ ಮಾಡಕ್ಕಿಲ್ಲ ನೋಡು, ನಿಮ್ಮ ಮನೆಯವ್ರ ಹತ್ರ ಈಸ್ಕೊಡು ಅಂತಾನೆ. ನನ್ನ ತವ್ರ ಮನೇಲಿ ಮುಖ ಇಟ್ಕೊಂಡು ಹೆಂಗ್ ಹೋಗ್ಲಿ ನೀನೇ ಹೇಳು? ಅದ್ ಯಾವ ಗಾಡಿ ಇಟ್ಕೊಂಡಿತ್ತು, ಯಾವ್ದ ಇಟ್ಕೊಂಡಿತ್ತು ನನ್ನ ಮಗನಿಗೆ? ಯಾವತ್ತು ಇಲ್ದಿರೋದ್ನ ಮನೇಲಿ ಇಟ್ಟಿದ್ದ ದುಡ್ಡ ಹೋಗಿ ಜೂಜಾಡ್ಕೊಂಡ್ ಬಂದವನಲ್ಲ. ನೀವೇ ಹೇಳಿ ಸರಿಯಾ? ಅಯ್ಯೋ ರಾಮ, ಅಷ್ಟು ದುಡ್ಡು ಕಳೆದ್ಬಿಟ್ಟು ನನ್ಗೆ. ಅಲ್ಲ ಮೂದೇವಿಗೆ ಆಡಕ್ ಬರಕಿಲ್ಲ, ಗಿಡಕ್ ಬರಕಿಲ್ಲ, ಮತ್ತೆ ಯಾಕೆ ಹೋಗಿದ್ದ? ಅಯ್ಯೋ ಅಲ್ಲ ಅವನಲ್ಲ ಮುದಿಯ ನನ್ನ ಮಗ ಇನ್ನೊಬ್ಬ ಆ ವೆಂಕಟಪ್ಪಣ್ಣ. ಅವ್ನು ಕರ್ಕೊಂಡೋಗಿ ಎಲ್ಲಾನು ನೋತೆಗಿ ಏನೋ ಆಸೆ ಹುಟ್ಟಿಸ್ಬಿಟ್ಟಿದ್ನಂತೆ. ಇವನು ಅವ್ನಿಗೇನು ಬುದ್ಧಿ ಇತ್ತಲ್ಲ, ಇಲ್ಲ ತಲೆ ಇಲ್ಲದಿ ಇತ್ತ. ಬತ್ತ ದುಡ್ಡು ಅನ್ಕೊಂಡು ಇರೋ ದುಡ್ಡೆಲ್ಲ ಕಳ್ದಾಕ್ಬಿಟ್ಟು ಬಂದವನೆ. ಇನ್ನೇನು ಮಾಡ್ಲಿ ನಾನು? ನಮ್ಮ ಅತ್ತೆ ಮಾವ ಕೇಳಿದ್ರೆ ಎಲ್ಲಿಗೆ ಅಂತ ಹೋಗ್ಲಿ ನಾನು? ಅಯ್ಯೋ ಏನು ಮಾಡಕ್ಕಾಗಲ್ಲ ಬಿಡು. ನನ್ನ ಗಂಡ ನಿನ್ನ ಗಂಡ ಅದೇನು ಅಂದಂಗೆ ಬಾಯಿಗೆ ಇಟ್ಟಾಕ ಅವು ಯಾವಾಗ ಬುದ್ಧಿ ಕಲಿತಾವೋ ಏನ್ ಕತೆನೋ. ಹೆಂಡತಿ ಮಕ್ಕಳನ್ನ ಹೆಂಗ್ ನೋಡ್ಕೋಬೇಕು ಅನ್ನೋ ಬುದ್ಧಿ ಇಲ್ಲ. ಯಾರ್ಯಾರೋ ಹೆಂಗೆಂಗೋ ಸೌಕಿಗಳು ಮಾಡೋ ಹೆಣ್ಮಕ್ಳು ಚೆನ್ನಾಗೇ ಇರ್ತಾರೆ. ನಾವು ಅನ್ಸನ್ಸ್ಕೊಂಡು ಹೋಗೋರೆ. ಇದಾಗ ಮ್ಯಾಕು ಬರಕ್ಕಾಗಕ್ಕಿಲ್ಲ, ಈ ಕಡೆ ಪೂರ ಕೆಳಗೂ ಬಿದ್ದೋಗಂಗಾಗಲ್ಲ. ಮಧ್ಯ ತಗ್ಲಾಕೊಂಡ್ಬಿಟ್ಟು ನ್ಯಾಣ ಕಾಳ ತರ ಪರಿಸ್ಥಿತಿ ಆಗೋಯ್ತೈತಿ. ತಗ ಮಾಡತ್ತಗೆ. ಅಯ್ಯೋ ನನ್ನ ಹತ್ರ ಬೇರೆ ಏನಿಲ್ವಲ್ಲವ ನಿನ್ ಕೊಡಕ್ಕೆ. ಇರು, ನನ್ನ ಹತ್ರ ಒಂದು ವಾರ ಜುಮ್ಕಿ ಮಡಗಿವ್ನಿ, ಅದನ್ನೇ ಆಡೇ ಇಡುವಂತೆ. ಅದು ಯಾವಾಗ ಬೇಕಾರೆ ಬಡ್ಡಿನಾರ ಕಟ್ಕೋ ಏನಾರ ಕಟ್ಕೋ. ನನ್ನ ಗಂಡನಿಗೆ ಏನು ಗೊತ್ತಾಗಕ್ಕಿಲ್ಲ, ನಾನು ಏನು ಮಾಡ್ಕೊತೀನಿ. ತಗೋ, ನಾನು ಬರೀ ಮದುವೆ ಮುಂಜಿಗೆ ಹೋಗೋದು ಅಂತ ಇದ್ದೆ. ಆವಾಗ ಬೇಕಾರೆ ಯಾರ ಹತ್ರ ಈಸ್ಕೊಂಡು ಹಾಕೋಯ್ತೀನಿ. ಅದಕ್ಕಿಂತ ಬೇಕಾ ನಾನು ಎಲ್ಲಿ ವಾಲಾಡಕ್ಕೆ ಹೋಗುನೆ. ಅದನ್ನೇ ತಗೋ, ಒಂದು 7,000 ಕೊಡ್ಬೋದೇನ ಕಡೆ. ಅದು ಸಾಕಾಗಿಕ್ಕಿಲ್ಲ ಅನ್ಸುತ್ತೆ ಪುಟ್ಟವ. ನಾನು ಹೆಂಗೋ ಇವಾಗ ಒಡವೆ ಮಾಡಿಸ್ಕೊಂಡಿದ್ನಲ್ಲ, ನಾನು ತಾನೇ ಎಲ್ಲಿ ಹಾಕೊಂಡೋಗನೆ. ಅವನೇ ಕೊಟ್ಬಿಡನೆ ಇವಳಿಗೆ. ಅಯ್ಯೋ ಇವಾಗ ಮಾಡಿಸ್ಕೊಂಡಿದ್ದಲ್ಲ ತಾಯಿ, ಅವನೇ ಕೊಟ್ಟಿಯಾ? ಅಯ್ಯೋ ಬುಡ ತಾಯಿ, ಇವಳು ಕಷ್ಟಕಾರ ಹಾಕೊಳ್ಳಿ. ನಾನು ತಾನೇ ಎಲ್ಲಿ ವಾಲಾಡಕ್ಕೆ ಹಾಕೋಗುವೆ. ನೀನು ಹಂಗೆ ತಾನೇ ಬೇಕಾದ್ರೆ ಯಾರ ಹತ್ರ ನಡಿ, ಆ ರಾಜ್ಯ ಅವಳೆಲ್ಲ ರಾಜ್ಯ ಹತ್ರನೇ ಈಸ್ಕೊಂಡ್ರಾಯ್ತು. ಇವಳಿಗೆ ಕೊಡ್ತೀನಿ. ಇನ್ನೇನ್ಲೆ ಮಗ, ಅವಳು ಕೊಟ್ಟಾಳಂತ ನಾನು ಕೊಡ್ತೀನಿ. ನಾಟಿ ಗೀಟಿ ಮಾಡೋವರೆಗೂ ಆಯ್ತದೆ. ಅಷ್ಟೊತ್ತಿಗೆ ನಿನ್ ಗಂಡೆ ನನ್ನ ಮಗನ ಅವ್ನ ಬಾಯಿಗಿಟ್ಟಾಕ ಒಂಚೂರು ಏನಾದರೂ ಅನ್ಸಸ್ಕೊ ಹೋಗು. ಇನ್ನೇನು ಮತ್ತೆ ಏನೋ ಒಂಚೂರು ಅನ್ಸಸ್ಕೊ ಹೋಗೋ ಕೇಳು. ಮಾತ್ರ ಅವ್ನ ಕಣ್ಣಿಗೆ ಮಾತ್ರ ದುಡ್ಡು ಕಾಣುವಂಗೆ ಇಡ್ಬೇಡ. ಇಲ್ಲಾಂದ್ರೆ ತಕಬಾ, ನನ್ನ ಹತ್ರನೇ ಬಂದು ಇಸ್ಕೊಂಡು ಹೋಗುವೆ. ಏನಂತೀಯ? ಕಣಮಿ. ನಾನು ಒಡವೆ ತಕೊಬತ್ತೀನಿ. ಬಾ ಇಬ್ರು ಹೋಗಿ ಇಟ್ಬಿಟ್ಟು ಬರ್ಮ. ಬಡ್ಡಿ ಮಾತ್ರ ನಿನ್ ಗಂಡನ್ನ ನೀಟಾಗಿ ಕಟ್ಕೊಂಡು ಹೋಗೋನು. ಆಟಿಯ ಸಾಕು. ಅವ್ರಿಗೆ ಕಟ್ಕೊ ಹೋಗು, ನಮ್ಗೇನು ಬೇಡ. ಅಯ್ಯೋ ತಾಯಿ, ನೀನು ಚೆನ್ನಾಗಿದ್ರೆ ಸಾಕು ಆಟಿಯ. ಕಣೆ ಹೋಗು, ಪದಿ ಜೊತೆ ಹೋಗು. ಒಂದು 25,000ದವರೆಗೂ ಬರ್ತದೆ. ಮೋಸಿ ಏನಾರ ಹೆಚ್ಚು ಕಮ್ಮಿ ಆಗೋಂಗೆ ಮಾಡು, ಆಯ್ತಾ? ಕಣ್ಪುಟ್ಟವ, ನಿನ್ನಿಂದ ಭಾಳ ಉಪಕಾರ ಆಯ್ತು. ಲೇ ಪದ್ದಿ, ನಿನ್ನಿಂದಿನ ಭಾಳ ಉಪಕಾರ ಆಯ್ತು ಕಣೆ. ಅಯ್ಯೋ ದೇವ್ರೆ, ಓದ್ಜೀವ ಮತ್ತೆ ಬಂದಂಗೆ ಆಯ್ತು ನನಗೆ. ಬಡ್ಡಿ ಮಾತ್ರ ನಾನೇ ಒಂಚೂರು ಅವ್ರಿವ್ರದ್ದು ತೋಟ ಗದ್ದೆಗೆ ಹೋಗ್ಬಿಟ್ಟು ಒಂಚೂರು ಕೂಲಿ ಮಾಡ್ಕೊಂಡು ಹೆಂಗೋ ಒಟ್ಟು ಅವ್ನ ಥರದ ಹೋದ್ರು ನಾನು ಮಾಡ್ಕೊತಕೊಬತ್ತೀನಿ. ಇನ್ನು ಅದು ಫಲ ಸಿಗೋವರೆಗೂ ಹೆಂಗೋ ಹೊತ್ತಿಗೆ ಒಟ್ಟಲ್ಲಿ ಆ ಫಲ ಸಿಗಿ ಬಂದ ತಕ್ಷಣ ನಿಮ್ಮ ಒಡವೆಗಳು ಬಿಡಿಸ್ಕೊಟ್ಬಿಡ್ತೀನಿ ನಾನು. ಆತಾತು, ಸರಿ ಬಿಡು. ಇವಾಗಲಾದ್ರೂ ನೆಮ್ಮದಿಗೆ ಉಸಿರಾಡು. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಬೇಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಆದಷ್ಟು ವಿಡಿಯೋನ ಶೇರ್ ಮಾಡಿ.